ಕಲ್ದೇವ್ರ ಮುಂದೆ ಅಷ್ಟೊತ್ತು ಕೈ ಮುಗಿದು ಮಾತಾಡ್ದಿಯಲ್ಲ, ಮನೇಲಿರೋ ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾವತ್ತಾದ್ರೂ 2 ನಿಮಿಷ ಮಾತಾಡಿದ್ಯಾ? ಹೌದು, ನೀನ್ ಯಾವತ್ತು ಲಾಸ್ಟ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ದು? ಏನು ಅಂತ ಮಾತಾಡ್ಲಿ? ಹೊರಗಡೆ ಹೋದ್ರೆ ರಿಜೆಕ್ಷನ್, ಮನೆಗೆ ಹೋದ್ರೆ ಎಕ್ಸ್ಪೆಕ್ಟೇಷನ್, ಡಿಸ್ಟಿಂಕ್ಷನ್ನು ರ್ಯಾಂಕು ತಗೊಂಡವರೆಲ್ಲ ಇನ್ನೂ ಕೆಲಸ ಹುಡುಕ್ತಲ್ಲೇ ಇದ್ದೀವಿ. ಜಸ್ಟ್ ಪಾಸ್ ಆದವರು ಲಂಚ ಕೊಟ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ತಗೋತಾ ಇರೋದನ್ನ ನೋಡ್ತಾ ಇದ್ರೆ ಉರಿಯತ್ತೆ. ಇದೇನಾ ನಿನ್ ದೇವ್ರು ತೋರಿಸ್ತಾ ಇರೋ ದಾರಿ? ಇದರಲ್ಲಿ ನಾನು ಸರಿಯಾಗಿ ನಡಿಬೇಕು ಅಂತ ಹೇಳ್ತೀಯ ಅಲ್ವಾ? ವಾಟ್ಸಪ್ಪಲ್ಲಿ ಭಗವದ್ಗೀತೆ ಸ್ಟೇಟಸ್ ಹಾಕೊಳ್ಳೋರು ಜನಗಳ ಮಧ್ಯೆ ಬಂದ್ರೆ ಅವ್ರು ಸ್ಟೇಟಸ್ ತೋರ್ಸಕ್ ನೋಡ್ತಾರೆ. ಎಲ್ಲ ಯುಗದಲ್ಲಿ ಧರ್ಮ ಅಧರ್ಮ ಎರಡೂ ಇತ್ತು, ಆದ್ರೆ ಈ ಕಲಿಯುಗದಲ್ಲಿ ಅಧರ್ಮನೇ ಎಲ್ಲಾನು ಆಗೋಗಿದೆ ಅಲ್ವಾ? ಕುರುಕ್ಷೇತ್ರದಲ್ಲಿ ನಡೀತಿದ್ದ ಯುದ್ಧ ಇವತ್ತು ಎಲ್ಲರೂ ಮನ್ಸಲ್ಲಿ ನಡೀತಾ ಇದೆ. ಅರ್ಜುನ ಅಳ್ತಾನೆ ಇದ್ದಾನೆ, ಕರ್ಣ ಒಂಟಿಯಾಗೇ ಇದ್ದಾನೆ, ದುರ್ಯೋಧನ ದುರಾಂಕಾರದಲ್ಲಿ ಮೆರಿತಾನೆ ಇದ್ದಾನೆ, ಶಕುನಿ ಸ್ಕೀಮ್ ಆಗ್ತಾನೆ ಇದ್ದಾನೆ. ನಾವೆಲ್ಲ ಈ ಕಲಿಯುಗನ ಬೈಕೊಂಡು ಓಡಾಡ್ತಿದೀವಿ ಅಷ್ಟೇ. ಇದನ್ನೆಲ್ಲ ತಂದ್ಕೋತಿರೋದು ಯಾರೋ ಅನ್ಕೊಂಡಿದೀವಿ? ದೇವ್ರ? ಮನುಷ್ಯತ್ವ ಮರೆತು ಒಬ್ರ ಮೇಲೆ ಒಬ್ರು ಬಾಂಬ್ ಆಗ್ತಿರೋದು, ಮಗು ಅಂತಾನು ನೋಡದೆ ಕೊಲೆ ಮಾಡ್ತಿರೋದು, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಅಂತಾನು ನೋಡದೆ ರೇಪ್ ಮಾಡ್ತಿರೋದು, ಇದೆಲ್ಲ ಅಧರ್ಮ ಅಂತ ಗೊತ್ತಿದ್ರು ಮಾಡ್ತಿದ್ದಾನಲ್ಲ ಮನುಷ್ಯ, ಅವನ್ ತಂದ್ಕೋತಿರೋದು. ಕೃಷ್ಣ ಯಾವಾಗ ನಿನ್ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿದ, ನೀನ್ ಹೋರಾಡು, ನಿನ್ ಜೊತೆ ನಾನು ನಿಲ್ತೀನಿ ಅಂತ ಹೇಳಿದ. ಆದ್ರೆ ಈಗಿನ ಜನ ಹೋರಾಡೋದಕ್ಕೆ ರೆಡಿ ಇಲ್ಲ. ಎಲ್ರಿಗೂ ಶಾರ್ಟ್ ಕಟ್ ಬೇಕಾಗಿದೆ. ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಪಾಪ ಕಳಿಯುತ್ತೆ, ಧರ್ಮ ಉಳಿಯುತ್ತೆ ಅಂತ ಅನ್ಕೊಂಡು ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿದ್ರೆ ಧರ್ಮ ಉಳಿಯಲ್ಲ. ನಿಜವಾಗ್ಲೂ ಧರ್ಮ ಉಳಿಯೋದು ನಿನ್ನ ಆಯ್ಕೆಗಳಲ್ಲಿ. ದೇವ್ರು ನಿಜವಾಗ್ಲೂ ಎಲ್ಲಿರ್ತಾನೆ ಹೇಳು? ಸುಳ್ಳು ಹೇಳೋ ಸಿಚುವೇಶನ್ ಅಲ್ಲೂ ನೀನು ಸತ್ಯ ಹೇಳ್ತೀಯ, ಅಲ್ಲಿರ್ತಾನೆ. ಅನ್ಯಾಯ ನಡಿಬೇಕಾದ್ರೆ ನೀನು ಧ್ವನಿ ಎತ್ತೀಯಲ್ಲ, ಅಲ್ಲಿರ್ತಾನೆ. ಯಾರೋ ಒಬ್ರು ನಿನ್ನ ಹತ್ರ ಏನಾದ್ರು ಶೇರ್ ಮಾಡುವಾಗ ಮೊಬೈಲ್ನ ಸೈಡ್ಗೆ ಎತ್ತಿಟ್ಟು ಅವ್ರ ಮಾತನ್ನ ಕರೆಕ್ಟಾಗಿ ಕೇಳ್ತೀಯಲ್ಲ, ಅಲ್ಲಿರ್ತಾನೆ. ದೇವ್ರು ಯಾವಾಗ್ಲೂ ದೇವಸ್ಥಾನದಲ್ಲಿರಲ್ಲ, ಮನುಷ್ಯತ್ವದಲ್ಲಿರಲ್ಲ.